ಕುದುರೆಯೊಂದು ಬಿಸಿಲಿನ ತಾಪಕ್ಕೆ ಕುಸಿದು ಬಿದ್ದಿದ್ದು, ಆ ವೇಳೆ ಕರುಣೆ ಇಲ್ಲದ ಕುದುರೆಯ ಮಾಲೀಕ ಅದನ್ನು ಹೊಡೆದು ಮೇಲೆತ್ತಲು ಯತ್ನಿಸಿದ್ದಾನೆ. ಈ ಆಘಾತಕಾರಿ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ತೀವ್ರ ಶಾಖ ಮತ್ತು ಬಳಲಿಕೆಯಿಂದಾಗಿ ದಣಿದ ಕುದುರೆ ಕುಸಿದು ಬಿದ್ದಿರೋದು ಸರಿಯಾಗಿದೆ. ಆದರೆ ಅದರ ಮಾಲೀಕ ಅದಕ್ಕೆ ಸಹಾಯ ಮಾಡುವ ಬದಲು ಅದನ್ನು ಹೊಡೆದು ಎಳೆಯುವುದನ್ನು ನೋಡಬಹುದಾಗಿದೆ. ಮೂಲತಃ ಪ್ರಾಣಿ ಹಕ್ಕುಗಳ ಸಂಸ್ಥೆ ಪೆಟಾ ಇಂಡಿಯಾ ಪೋಸ್ಟ್ ಮಾಡಿದ ಈ ವಿಡಿಯೋ ತ್ವರಿತವಾಗಿ ವೈರಲ್ ಆಗಿದ್ದು, ಕಾರ್ಯಕರ್ತರು, ಸೆಲೆಬ್ರಿಟಿಗಳು ಮತ್ತು ಸಂಬಂಧಪಟ್ಟಂತಹ ನಾಗರಿಕರಿಂದ ಪ್ರತಿಕ್ರಿಯೆಗಳು ವ್ಯಕ್ತವಾಗಿದೆ. ಪೆಟಾ ಇಂಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳುವಾಗ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಇತರ ಅಧಿಕಾರಿಗಳಿಗೆ ಮಧ್ಯ ಪ್ರವೇಶಿಸುವಂತೆ ಮನವಿ ಮಾಡಲಾಗಿದೆ. ನಟಿ ಪೂಜಾ ಭಟ್ ಈ ಘಟನೆ ಹೃದಯ ವಿದ್ರಾವಕವಾಗಿದೆ. ಕೋಲ್ಕತ್ತಾದ ಬೀದಿಯಲ್ಲಿ ಬಿಸಿಲು ಮತ್ತು ಆಯಾಸದಿಂದ ಕುದುರೆಯೊಂದು ಕುಸಿದು ಬಿದ್ದಿದೆ. ಆದರೆ ಅದಕ್ಕೆ ಯಾವುದೇ ಸಹಾಯವನ್ನು ನೀಡದೆ ಅದನ್ನು ಮುಂದೆ ಸಾಗುವಂತೆ ಹೊಡೆಯಲಾಗಿದೆ. ಈ ರೀತಿ ಕ್ರೂರವಾಗಿ ಕುದುರೆ ಎಳೆಯುವ ಗಾಡಿಯನ್ನು ನಿಷೇಧಿಸಿ ಮಾನವೀಯ ಪ್ರಗತಿಪರ ಈ ಗಾಡಿಗಳಿಗೆ ಬದಲಾಯಿಸಬೇಕೆಂದು ಬೇಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ನೆಟ್ಟಿಗರು ಸಹ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ತುಂಬ ಕ್ರೂರವಾಗಿದೆ. ಅವರು ಕುದುರೆಗೆ ಆಹಾರವನ್ನು ನೀಡುತ್ತಿದ್ದಾರೆಯೇ ಎಂದು ಒಬ್ಬರು ಕೇಳಿದ್ದಾರೆ. ಇನ್ನೊಬ್ಬರು ಅಂತಹ ಜನರನ್ನು ಕರುಣೆ ಇಲ್ಲದೆ ಶಿಕ್ಷಿಸಬೇಕು ಎಂದು ಹೇಳುವ ಮೂಲಕ ಕಠಿಣ ಶಿಕ್ಷೆಗೆ ಆಗ್ರಹಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಕುದುರೆಯ ಹ್ಯಾಂಡ್ಲರ್ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಕೋಲ್ಕತ್ತಾ ಪೊಲೀಸರು ಖಚಿತಪಡಿಸಿದ್ದಾರೆ. ಪೆಟಾದ ದೂರಿನ ಮೇರೆಗೆ ಬಿಎನ್ಎಸ್ ಮತ್ತು ಪಿಸಿಎ ಕಾಯ್ದೆಯ ಕಾನೂನಿನ ಸರಿಯಾದ ವಿಭಾಗಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಹಾಗೂ ಅಧಿಕಾರಿಗಳು ಕುದುರೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದು ಸದ್ಯಕ್ಕೆ ಕುದುರೆ ಪಶು ವೈದ್ಯಕೀಯ ಚಿಕಿತ್ಸೆಯನ್ನು ಪಡಿತಾ ಇದೆ ಎಂದು ತಿಳಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಪೆಟಾ ತ್ವರಿತ ಕ್ರಮಕ್ಕಾಗಿ ಪೊಲೀಸರಿಗೆ ಧನ್ಯವಾದವನ್ನು ತಿಳಿಸಿದೆ. ಈ ರೀತಿಯ ವಿಡಿಯೋಗಳು ಸಾಕಷ್ಟು ವೈರಲ್ ಆಗ್ತಾ ಇರುತ್ತೆ. ಅದೇ ರೀತಿ ಬಿಸಿಲು ಈಗ ಹೆಚ್ಚಾಗಿರೋದ್ರಿಂದ ಪ್ರಾಣಿಗಳಿಗೂ ಕೂಡ ಸಾಕಾಗುತ್ತೆ ಅನ್ನುವಂಥ ಒಂದಷ್ಟು ಪರಿಜ್ಞಾನವೂ ಕೂಡ ಇಲ್ಲದಂತೆ ಕೆಲವರು ವರ್ತಿಸ್ತಾರೆ. ಅದೇ ರೀತಿ ಈ ಕುದುರೆಯ ಮಾಲೀಕ ವರ್ತಿಸಿರುವಂಥದ್ದು ಅಂದರೆ ಆ ಕುದುರೆ ಬಿಸಿಲಿನಿಂದ ದಣಿದು ರಸ್ತೆಯಲ್ಲೇ ಕುಸಿದು ಬಿದ್ದಿರುವಂಥದ್ದು, ತಾಪಮಾನಕ್ಕೆ ಕುಸಿದು ಬಿದ್ದಿದೆ. ಅದನ್ನು ಮೇಲೆ ಎತ್ತಲು ಯತ್ನಿಸಿದ್ದಾನೆ, ಅಂದರೆ ಹೊಡೆದುಬಿಟ್ಟು ಅದಕ್ಕೆ ಮೇಲೆ ಎತ್ತಲು ಯತ್ನಿಸಿರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಆತ ಕ್ರೂರಿ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅದಕ್ಕೆ ದಾಹ ಆಗಿದೆ, ಅದನ್ನು ಆಯಾಸ ಆಗಿದೆ, ಅದನ್ನು ನಿಧಾನಗತಿಯಲ್ಲಿ ಎದ್ದೇಳಿಸಿ ಅದಕ್ಕೆ ಒಂದು ಆರೈಕೆಯನ್ನು ಮಾಡಬೇಕಾಗುತ್ತೆ. ಬಟ್ ಅದನ್ನು ಬಿಟ್ಟು ಅದಕ್ಕೆ ಹೊಡೆದು ಎದ್ದೇಳಿಸುವಂತಹ ಒಂದು ಕ್ರೂರ ಮನಸ್ಥಿತಿ ಆತನಿಗೆ ಇರುವಂಥದ್ದು. ಹಾಗಾಗಿ ಈ ವಿಡಿಯೋ ವೈರಲ್ ಆಗಿದ್ದು ಆತನ ವಿರುದ್ಧವಾಗಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ.